ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 29ನೇ ಕಂತಿಗೆ ಸ್ವಾಗತ. ದೀಪದ ಬುಡ ಕತ್ತಲು ಎನ್ನುವುದು ಹಳೆಗಾದೆ ಮಾತಾದರೂ ಬೇರೆ ಬೇರೆ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಮತ್ತೆ ಮತ್ತೆ ಬಳಕೆಯಾಗಿ ಹೊಸ ರೂಪ ಪಡೆಯುತ್ತೆ. ಚೌಕಿ ಪುರಾಣ ಹೀರೋ ಕಥೆಯೂ ಹಾಗೆ. ರಂಗಸ್ಥಳಕ್ಕೆ ಚೌಕಿ ಮನೆ ನಾಯಕನ ಎಂಟ್ರಿ ಹಾಗೆ ಆಗುತ್ತಿದೆ ಅಷ್ಟೇ. ಕತ್ತಲೆ ಅರಿಸಿ ದೀಪದ ಬೆಳಕು ಜಗತ್ತು ತೋರಿಸಿದರೆ ದೀಪದ ಬುಡದಲ್ಲಿ ಇರುವ ಕತ್ತಲೆ ದೀಪಕ್ಕೂ ಗೊತ್ತಾಗಲ್ಲ, ಮತ್ತಾರು ಗಮನಿಸೋದೂ ಇಲ್ಲ. ಹಾಗೆ ಚೌಕಿ ಪುರಾಣ ಗಣಪತಿ ಪೆಟ್ಟಿಗೆ ಎನ್ನುವ ಕಲಾವಿದನು ಒಂದರ್ಥದಲ್ಲಿ ದೀಪದ ಬುಡದ ಕತ್ತಲು. ಅದೆಂಥ ಕಲಾವಿದರಿಗೆ ವೇಷ ಕಟ್ಟಿರಬಹುದು, ಅದೆಷ್ಟು ಬಾರಿ ಗಣಪತಿ ಪೆಟ್ಟಿಗೆ ಮುಚ್ಚಳ ತೆಗೆದು ದೇವರ ತೋಡಿ ಅಲಂಕರಿಸಿರಬಹುದು. ಆದರೂ ಗಣಪತಿ ಪೆಟ್ಟಿಗೆ ಮನುಷ್ಯ ಅಜ್ಞಾತವಾಗಿಯೇ ಉಳಿದು ಯಕ್ಷಗಾನ ಕಲಾವಿದರು ಯಕ್ಷಗಾನ ವಲಯದಲ್ಲಿ ಬಹುತೇಕ ಪರಿಚಿತರೇ ಆಗಿರುತ್ತಾರೆ. ಸ್ಟಾರ್ ಕಲಾವಿದರ ಹೊರತುಪಡಿಸಿ ರಂಗದಲ್ಲಿ ಕಾಣುವ ಕಲಾವಿದರ ಪರಿಚಯಿಸಲು ಮಾಧ್ಯಮಗಳೂ ಇವೆ. ಆದರೆ ಚೌಕಿ ಮನೆಯಲ್ಲೊಬ್ಬರು ಕಲಾವಿದರ ಹಿಂದೆ ಇರುತ್ತಾರೆ ಎನ್ನುವುದು ಗೊತ್ತುಂಟು ಅಂದರೆ ಗೊತ್ತು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೇ. ರಂಗದ ಕಲಾವಿದರ ರೂಪುಗೊಳ್ಳುವಲ್ಲಿ ಸಹಾಯಕರೊಬ್ಬರು ಚೌಕಿ ಮನೆ ವಿಶೇಷ ಅತಿಥಿ. ಹೌದು, ಸುದೀರ್ಘ 50 ವರ್ಷ ಕಾಲ ಚೌಕಿ ಮನೆಯಲ್ಲಿ ಕಲಾವಿದರು ವೇಷ ಕಟ್ಟಲು ಸಹಾಯಕರಾಗಿರುವ ಕೃಷ್ಣ ನಾಯ್ಕ್ ಚೌಕಿ ಮನೆ ಹೀರೋ. ಕೃಷ್ಣ ನಾಯ್ಕ್ ಕುಂದಾಪುರ ತಾಲೂಕು ಮುಳ್ಳಿಕಟ್ಟೆಯವರು. ಕಲೆ ನಿಂತ ನೀರಲ್ಲ, ಸದಾ ಪ್ರವಹಿಸುವ ನೀರು. 50 ವರ್ಷ ತಮ್ಮ ಸುದೀರ್ಘ ಪಯಣದಲ್ಲಿ ಕೃಷ್ಣ ನಾಯ್ಕ ಕಲೆಯ ಪ್ರಭಾವದ ಏರಿಳಿತ ಕಂಡಿದ್ದಾರೆ. ಕಲೆಯೊಳಗಿನ ಮಾರ್ಪಾಡುಗಳನ್ನು ನೋಡಿದ್ದಾರೆ. ರಂಗದಾಚೆ ಕಲಾವಿದನ ನೋವು ನಲಿವು ಕಂಡಿದ್ದಾರೆ. ಮೇರು ಕಲಾವಿದರ ಕಲೆಯ ಕಂಡು ಅದರ ಸವಿಯನ್ನುಂಡಿ ಸಂಭ್ರಮಿಸಿದ್ದಾರೆ. ಮಹಾಬಲ ಹೆಗಡೆ, ಚಿಟ್ಟಾಣಿ, ಗೋಡೆ ನಾರಾಯಣ ಹೆಗಡೆ, ಯಾಜಿ, ಅರಾಟೆ, ಮೂರೂರು, ದೇವರಾಯ ಹೆಗಡೆ ಅಂತ ಮೇರು ಕಲಾವಿದರಿಂದ ಹಿಡಿದು ಇಂದಿನ ಯುವ ಕಲಾವಿದರ ತನಕ ವೇಷ ಕಟ್ಟಿದ್ದಾರೆ. ಎಲ್ಲಿಯಾದರೂ ಗಿನ್ನಿಸ್ ದಾಖಲೆಗೆ ಅವಕಾಶ ಬಿದ್ದಿದ್ದರೆ ಅದು ಆಗಿ ಹೋಗುತ್ತಿತ್ತೋ ಏನು. ವೇಷ ಕಟ್ಟುವ ಕಲೆಯ ಜೊತೆ ಹಾಸುಹೊಕ್ಕಾದ ಕೃಷ್ಣ ನಾಯಕರ ಬದುಕಿನ ಅನುಭವ ಕೇಳೋಣ ಬನ್ನಿ. ನೀವು ಯಕ್ಷಗಾನಕ್ಕೆ ವೇಷಧಾರಿಯಾಗಿ ಅಲ್ಲದೆ ಚೌಕಿ ಕೆಲಸಕ್ಕೆ ಯಾಕೆ ಹೋದಿರಿ? ನೀವು ಯಕ್ಷಗಾನಕ್ಕೆ ಹೋಗುವ ಹಿನ್ನೆಲೆ ಏನು? ಹಿನ್ನೆಲೆ ಅಂದರೆ ನಮ್ಮ ಮನೆಯಲ್ಲಿ ಹೀಗೆ ಸಣ್ಣ ಪುಂಡಾಟಿಕೆತನ ಮಾಡ್ತಿದ್ದೆ. ಅದಕ್ಕೆ ನಮ್ಮ ತಾಯಿ ನಮ್ಮ ಅರಟಿ ಮಂಜುವಣ್ಣ ಹತ್ರ ಹೇಳಿ ಅವನ್ನ ಏನಾದ್ರು ಒಂದು ದಾರಿ ತೋರಿಸ್ಕೊಡು ಮಾರಾಯ ಅನ್ನೋ ಹೇಳಿ, ನಾನು ಇವತ್ತು ಕರ್ಕೊ ಹೋಗೋದಿಲ್ಲ, ನಾಳೆ ಕರ್ಕೊ ಹೋಗ್ತೇನೆ. ನನ್ನ ಎದುರಿಗೆ ಹೇಳಿಲ್ಲ, ನನ್ನ ತಾಯಿ ಎದುರಿಗೆ ಹೇಳಿ ನನ್ನ ತಾಯಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದು. ಹಾಗೆ ಮರು ದಿವಸ ಬಂದರು ಹೋಗೋ ಹೇಳಂದರು. ಎಲ್ಲಿಗೆ ಕೇಳಿದೆ, ಎಲ್ಲಿಗಾದರೂ ಬಾ ನನ್ನ ಜೊತೆ ಬಾ ಅಂದರು. ಅವ್ರ ತಾಯಿ ಈ ಕೃಷ್ಣನ ಕಳಿಗೆ ಎಲ್ಲಿಗೆ ಬರ್ತಾ ಯಾಕೇನು, ಸುಮ್ಮನೆ ನಾ ಎಲ್ಲಿಗೆ ಕರ್ಕೊ ಎಲ್ಲಿ ನೀನು ಸುಮ್ಮನೆ ರಮ್ಮ ಅಂದರು. ಸೀದಾ ಶಾಲೆಗೆ ಮೇಳಕ್ಕೆ ತಗೊಂಡವ್ರು. ಶಾಲೆಗೆ ಮೇಳ ತಗೊಂಡೋಗಿ ಸೋಮನಾಥ್ ಹೆಗಡೆಯವ್ರ ಕೈಯಾಗ ಹುಟ್ಟಿದ್ರು. ಕಿಶನ್ ಹೆಗಡೆಯವ್ರ ತಂದೆ ಕೈಯಾಗ ಮಗು ನಿನ್ನ ಮನೆ ಎಲ್ಲ ಕೇಳಿದರು. ಹರಟೆ ಎಲ್ಲಿ? ಮುಳ್ಳಿಗಟ್ಟೆ. ಹಾಂ ಸರಿ, ನಿನ್ನ ಬಂದವ್ರೆ ಅವರು ಮಂಜು ನಾಯ್ಕರು. ಅಷ್ಟು ಹೇಳಿದ್ರು. ಕೊಡು ಸರಿ, ನೀನು ನಾಳಿದ ಮೇಲೆ ಸ್ಟೇಜ್ ಕೆಲಸ ಮಾಡು. ರಂಗಸ್ಥಳದ ಕೆಲಸ? ಹಾಂ, ಸ್ಟೇಜ್ ಕೆಲಸ ನಿನ್ನ ಜೊತೆಗೆ ಒಂದು ಅಸ್ಟೆಂಟ್ ಕೊಡ್ತೇನೆ, ಅದನ್ನು ಮಾಡು. ಅದು ಮಾಡಿ ಸಾಯಂಕಾಲ 12 ಗಂಟೆವರೆಗೆ ನೀನಿಲ್ಲ ಡ್ಯೂಟಿ. 12 ಗಂಟೆ ಮೇಲೆ ಅವನಿಲ್ಲ. ಹಾಂ ಹೌದು, ಒಳಗಡೆ ರಂಗಸ್ಥಳದಲ್ಲಿ ಇಡಿಲ್ಲ ಸರ್ ಅಂದೆ. ಹಾಗೆ ಮಾತಾಡಿರುವಾಗ MS ಹೆಬ್ಬಾರ್ ಅಂದೇಳಿ ಸಾಗರದವರಿದ್ದರು. ಯಜಮಾನ್ರು ಯಾರು ಮ್ಯಾನೇಜರ್ ಯಾರು ಅಂತ ಗೊತ್ತಾಗ ಹಾಗೆ ಅವರು ಆಡ್ಕೊಳ್ಳಿ ಮಂಜು ನಾಯ್ಕರು ಹುಷಾರಿದಿಂದ ಕೆಲಸ ಮಾಡೋ ಹಾಗೆ ಹೀಗೆ ಅಂತ ಹೇಳಿ. ಹೌದು, ಅರಾಟಿ ಅವರು ನನ್ನ ಗುರುಗಳೇ, ನನ್ನ ಗುರುವೇ ಅವರು.
ಹಾಗೆ 9 ವರ್ಷ ಆಚೀಚೆ ಹೋಗೂ ಬಿಡಲಿಲ್ಲ. ಹೋಟ್ಲ ಕಾಫಿ ಕುಡಕ್ಕೆ ಹೋಗೋದಿದ್ರು ತನ್ನ ಜೊತೆಗೆ ಕರ್ಕೊಂಡು ಕಾಫಿ ಬಿಪ್ಪಿ ಎಲ್ಲ ಕುಡಿಸ್ತಿದ್ರು. ಹಾಗೆ ಎಷ್ಟಾದರೂ ಕೂಡ ಬೇಡೂರು ಮೇಳ ಎತ್ತು 10ನೇ ವರ್ಷಕ್ಕೆ ಎದ್ದಿದ್ರು ಕೂಡ ನಾನು ರಜೆ ಮೇಲೆ ಬಂದಿದ್ದೆ ಊರಿಗೆ ರಜೆ ಮೇಲೆ ಬಂದರೂ ಕೂಡ ಬೇಡೂರು ಮೇಳದ ಯಜಮಾನರ ಅವನು ಗಣಪತಿ ಪೇಟೆಗೆ ಒಂದು ಜನ ಬೇಕಲ್ಲ, ಕಡೆಗೆಲ್ಲ ಸೊಟ್ಟಾಯಿತು, ಗಣಪತಿ ಪೇಟೆಗೆ ಒಂದು ಜನ ಬೇಕಲ್ಲ ಅನ್ನೋ ಹೇಳಿದ್ರಂತೆ. ಹೇಳಿದ್ರು ಕೂಡಲೇ ನಮ್ಮ ಶಾಲೆಗೆ ಮಾಡಿದ ರಂಗಸ್ಥಳದ ಮಾಡ್ತಿದ್ದ ನಮ್ಮಲ್ಲಿಂದ ಹುಡುಗ ಅವನು ಕರ್ಕೊಬರ್ತೇವೆ. ಅಲ್ಲೇ ಮರ ಗುತ್ತಾರೆ, ಸೋಮನಾಥ ತಗಡೆಯರು ಗುತ್ತಾರೆ ಅಂತ ಇತ್ತು. ಇಲ್ಲ ನಾನು ಕರ್ಕೊಬರ್ತೆ, ನಾನು ಕರ್ಕೊಬಂದು ಹುಡುಗನು ಅಲ್ಲಿಗೆ ಹೋಗಿ ಗಣಪತಿ ಪೆಟ್ಟಿಗೆ ಜಾಗಕ್ಕೆ ಹೋಗಿ ನಿಂತೆ. ಸಾಲಿಗ್ರಾಮ ಮೇಳದಲ್ಲಿ ರಂಗಸ್ಥಳ ಮಾಡಿ ಚೌಕಿ ಕೆಲಸ ಮಾಡ್ತಿದ್ರಿ ಅಲ್ಲ? ಹೌದು. ಹಾಗೆ ಬೇಡೂರು ಮೇಳದಲ್ಲಿ ಹೋಗಿ ಗಣಪತಿ ಪೆಟ್ಟಿಗೆ ಕೆಲಸಕ್ಕೆ ನಿಂತೆ. ಅಲ್ಲಿ 20 ವರ್ಷ ದುಡಿದೆ ಬೇಡೂರಲ್ಲಿ. ಬೇಡೂರು ಮೇಳದಲ್ಲಿ ಚೌಕಿ ಗಣಪತಿ ಪೆಟ್ಟಿಗೆ 20 ವರ್ಷ ದುಡಿದೆ. ಅಲ್ಲಿಂದ ಸೋಮನಾಥ ಹೆಗಡೆ ತೀರಿ ಹೋದರು ಕೂಡ ಇವರು ಕಿಶನ್ ಹೆಗಡೆಯವರು ನಮಗೆ ಗೊತ್ತಾಗಿಲ್ಲ. ಆ ಹುಡುಗನ ಬಿಟ್ಟು ನಮಗೆ ಗೊತ್ತಾಗಲಿಲ್ಲ. ಆ ಹುಡುಗ ಬಿಟ್ಟು ತಪ್ಪು ಆಯಿತು. ಹಾಗೆ ಯಾಜಿಯರು ಬೇಕೇ ಅವ ಕರ್ಕೊಂಡು ಬರಲೇಬೇಕವ ನೀವು ಹೋಗಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು ಕೂಡ ನಾನು ಮನೆಯಲ್ಲಿದ್ದೇನೆ. ಕೋಟ ಶಿವಣ್ಣ ಬಂದರು, ಶಿವಾನಂದ ಎಲ್ಲ ಕತೆ ಹೇಳಿದರು. ನಾನು ಮೇಳಕ್ಕೆ ಹೋಗೋದಿಲ್ಲ, ಕೈದು ಮಾಡಿದೆ, ಹೋಗೋದಿಲ್ಲ, ಇನ್ನು ಎಲ್ಲಿಗೂ ಹೋಗೋದಿಲ್ಲ. ಅದು ನೀವು ಕೈದು ಮಾಡಿ ಬಿಡಿ, ನನಗೇನು ಸಂಬಂಧಪಟ್ಟದ್ದಲ್ಲ, ಯಜಮಾನರಿಗೂ ನಿಮಗೂ ಸಂಬಂಧಪಟ್ಟದ್ದು. ಮತ್ತು ಯಾಜಿಯವ್ರ ಮುದ್ದಮ್ಮ ನಿಮ್ಮ ಹತ್ರ ಬರಲಿಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಆಟ ಶುರು? ಆಟ 7 ಗಂಟೆ ಶುರು. ನಾ ಬರುವುದಾದರೆ 3 ಗಂಟೆಗೆ ಬರ್ತೇನೆ. 3 ಗಂಟೆ ಮೇಲೆ ಬರಲಿಲ್ಲ ಅಂತ ಹೇಳ್ಕೊಳ್ಳಿ ಅಂದೆ. ಅಡ್ಡಿಲ್ಲ ಅಂದ್ರೆ ಹಾಗೆ ಹೋಗಿ ಯಜಮಾನ ಹತ್ರ ಹೇಳಿದ್ರಂತೆ. ಯಜಮಾನ ಬಿಟ್ಟು ಬಂದ, ಇಲ್ಲ ಕರ್ಕೊಬರ್ಬೇಕಾಯ್ತು, ಇಲ್ಲ ಬಂದೇ ಬರ್ತಾರ ಅಂದ್ರೆ ಅವ್ನು. ಕೊನೆಗೆ ಪೆರಡೂರು ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದುಬಿಟ್ರಿ? ಹೌದು, ಪೇಡೂರಿಂದ. ಪೆರಡೂರು ಮೇಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಸಾಲಿಗ್ರಾಮ ಮೇಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಪೇಡೂರು ಮೇಳದಲ್ಲಿ 20 ವರ್ಷ, ಸಾಲಿಗ್ರಾಮ ಮೇಳದಲ್ಲಿ 29 ವರ್ಷ, ಮೂಲ್ಕೆಯಲ್ಲಿ 1 ವರ್ಷ. ಒಟ್ಟು ಎಷ್ಟು ವರ್ಷ ನೀವು ಚೌಕಿ ಕೆಲಸ ಮಾಡಿದ್ರಿ? ಅಷ್ಟು 9 ವರ್ಷ ರಂಗಸ್ಥಳ ಬಿಟ್ಟು ಕಡೆ ಪೂರ ಚೌಕಿ ಕೆಲಸನೇ. ಚೌಕಿ ಕೆಲಸನೇ, ಮತ್ತೇನು ಅಡೈಸಲಿಲ್ಲ ನಾನು. ಹಾಗೆ ಎಷ್ಟಾದರೂ ಕೂಡಲೇ ಹೋದೆ. ಸಾಲಿಗ್ರಾಮ ಬಂದ್ರ ಕೂಡಲೇ ಹಾಗೆ ಯಾಜಿಯರು, ಹಲ್ಲಾಡಿಯರು, ಅವರು ಇವರೆಲ್ಲ ಭಾರಿ ಸಂತೋಷ ಬಿಟ್ಟರು ಕೂಡ ನಾನು ಮನೆಯಲ್ಲಿ ನಾವು ಹೋಗೋದಿಲ್ಲ ಹಾಗೆ ಈಗ ಅಂದೆ. ಏನು ನೀವೇನು ಅಡ್ವಾನ್ಸ್ ಹಾಕೊಂಡಿರ? ಇಲ್ಲಲ್ಲ, ಹೋಗಿ ಬನ್ನಿ, ಮಾತಾಡಿ ಬನ್ನಿ. ಸ್ಟಾರ್ಟ್ ಒಂದು ಕರುವಾಗ ಹೋಗಿ ಬರೋಕ್ಕಾಗೋದಿಲ್ಲ, ಯಾಕಂದ್ರೆ ಹೋದೆ. PPC ಹೋದೆ. 4 ಗಂಟೆಗೆ ಹೋಗಿ ಮುಟ್ಟಿದೆ. 4 ಗಂಟೆ ಮುಟ್ಟಿದವ ಹಾಗೆ ಬಂದೆ. ಆ ವರ್ಷ ಮೇಳಕ್ಕೆ ಸೇರುವವರು ಸುಮಾರು ಜನ ಇದ್ದರು. ಬೇರೆ ಒಂದು ಆಫೀಸ್ ರೂಮಾಗಿ ಕುಂತ್ಕೊಂಡಿದ್ದರು ಕಿಶನ್ ಹೆಗಡೆಯವರು. ಹಾಗೆ ಬನ್ನಿ ಒಂಚೂರು ಇವ್ರ ಹತ್ರ ಮಾತಾಡೋಕ್ಕಿತ್ತ, ನೀವು ಚೂರು ಎಲ್ಲ ಎದ್ದ ಆಚೆಗೆ ಹೋಗಿ ಅಂದರು. ಇಲ್ಲ, ಎದ್ದ ಆಚೆ ಹೋದರು. ಆವಾಗ ಅಸ್ಟೆಂಟ್ ಅಂದೇಳಿ ರಾಮಿದ್ದ, ಮಾಣಕಟ್ಟಿ ರಾಮಿದ್ದ. ರಾಮಯ್ಯ ಚಹಾ ತಗೊಬಾ ಅಂದರು. ಚಹಾ ತಗೊಬಂದು ಕೊಟ್ಟಿದ್ದರು. ಹಾಗೆ ಕುಡಿದೆ. ಮೇಳಕ್ಕೆ ಬರಲೇಬೇಕು, ಇಂಥ ದಿವಸ ಬೆಂಗಳೂರಿಗೆ ಹೋಗೋದು ಬರಬೇಕು ಅಂದರು. ಇಲ್ಲ, ನಾನು ಮನೆಯಲ್ಲಿ ಒಂದು ಚೂರು ಕೆಲಸ ಹಿಡ್ಕೊಂಡಿದ್ದೇನೆ, ಹಾಗೆ ಬರೋಕ್ಕಾಗೋದಿಲ್ಲ, ಇನ್ನೊಂದು ಟ್ರಿಪ್ ಇದ್ದಾಗ ಬರ್ತೇನೆ ಅಂದೆ. ಅಲ್ಲ, ಜವಳಿ ಎಲ್ಲ ತೆಗಿಬೇಕು ಮರ ಮತ್ತವರಿಗೆ ಅನುಭವ ಇಲ್ಲ ಅಂದರು. ಸರಿ, ಇನ್ನೊಂದು ಟ್ರಿಪ್ಪಿಗೆ ತೆಗೋ ಜವಳಿ ಮೇಳೋದು, ಈ ಟ್ರಿಪ್ಪಿಗೆ ಒಂದು ಹೋಗಿ ಬನ್ನಿ ಅಂದೆ. ಅಡ್ಡಿಲ್ಲ ಅಂದು. ಹಾಗೆ
ಸಂಬಳದ ವಿಷಯದಲ್ಲಿ ಬಂತು ಮಾತುಕತೆ. ಎಷ್ಟು ಕೊಡಬೇಕು ಅಂಥದ್ದು ಏನೆಲ್ಲ ಕೇಳಿದ್ರು. ಇಂತಿಷ್ಟು ಕೊಡಬೇಕು ಅಂದರು. ನಾನು ಯಾರಿಗೂ ಅಷ್ಟು ಕೊಡಲಿಲ್ಲ. ನಿನ್ನ ಮನಸ್ಸಿನ ತೊಂದರೆ ಮಾಡೋದಿಲ್ಲ, ನಿನ್ನ ಹೆಸರೇ ಇದೆಲ್ಲ ಪೂರ ನನ್ನ ಅಪ್ಪನೇ ಹೇಳ್ತಿದ್ರು ಮಾರಾಯ. ಅದು ಅಲ್ಲದೆ ಯಾಜಿಯರು ಅವರು ಎಲ್ಲ ಕಿತ್ತಾಣಿಯರು ಇವರೆಲ್ಲ ಹೇಳ್ತಿದ್ದರು. ಇದು ನಾನು ಆವಾಗ ಬಿಟ್ಟಿದ್ದೇ ತಪ್ಪಾಯಿತು ಫೇಲ್ಯೂರ್ ಮಾಡ್ಕೋಕ್ಕೆ ಅಂದರು. ಸರಿ ಆಯಿತು ಅಂದೆ. ಆಯ್ತು ಇನ್ನೂ ಟ್ರಿಪ್ಪಿಗೆ ಬರ್ತೇವೆ ಅವರೊಂದು ಈಗ ಬರ್ತೇವೆ ಅಂದೆ. ಹಾಗೆ ಕೈ ಮುಗಿದ್ರೆ ಈಚೆ ಬಂದೆ. ನಿಲ್ಲ ಅನ್ನೋ ಹಾಗೆ ಅಡ್ವಾನ್ಸ್ ಕೊಟ್ಟಿದ್ದರು. ನಾನು ಲೆಕ್ಕ ಮಾಡಲಿಲ್ಲ ಅಲ್ಲಿ. ಹುಷಾರಿ ಮನೆ ಇಟ್ಕೋ ಅಂದ್ರೆ ಹಾಗೆ ತೆಗೆದ್ರೆ ಬ್ಯಾಗಿನ ಕೊಟ್ಟು ತೆಗೆದ್ರು ಕೊಟ್ಟರು. ನಾನು ಲೆಕ್ಕ ಮಾಡಲಿಲ್ಲ. ಹಾಗೆ ತಗೊಬಂದೆ. ನಾನು ಹೋಗಿ ಈ ಹುಡುಗನ ಹತ್ರ ಕೊಟ್ಟೆ. 10,000 ರೂಪಾಯಿ ಇತ್ತಪ್ಪ ಅಂದ. ಹಾಗೆ ಏನು ಟಪಿಗೆ ಹೋದೆ. ಸಾರಿಗ್ರಾಮ ಮೇಳಕ್ಕೆ ಹೋಗಕ್ಕೆ ಒಪ್ಕೊಂಡು ನೀವು ಸಾರಿಗ್ರಾಮ ಮೇಳಕ್ಕೆ ಹೋದ್ರಿ. ಹಾಂ, ಇವಾಗ ನೀವು ಚೌಕಿ ಕೆಲಸ ಮಾಡ್ತಾ ಕಲಾವಿದರಿಗೆ ವೇಷ ಕಟ್ಟುವ ಜೊತೆ ಗಣಪತಿ ಪೆಟ್ಟಿಗೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು. ಗಣಪತಿ ಪೆಟ್ಟಿಗೆಯ ಜವಾಬ್ದಾರಿಯು ನಿಮ್ಗೆ ಇರ್ತದೆ. ನನಗೆ ಏನೆಲ್ಲ ಕೆಲಸ ಇರ್ತದೆ ಗಣಪತಿ ಪೆಟ್ಟಿಗೆ ಕೆಲಸದಲ್ಲ ಅಂದರೆ ನಾನು 6 ಗಂಟೆ ಚೌಕಿ ಹೋಗಿದ್ರೆ ಮಂಟಪ ಎಲ್ಲ ಮಾಡಿ ಇಡ್ತಾರೆ. ದೇವ್ರ ಮಂಟಪ ಇದೆಲ್ಲ ಆವರಣ ಎಲ್ಲ ಮಾಡಿ ಇಡ್ತಾರೆ. ನಾ ದೇವ್ರ ಪೆಟ್ಟಿಗೆ ಎತ್ತಿ ತಗೊಬಂದು ಆ ಮಂಟಪದ ಮೇಲೆ ಇಟ್ಟು ದೇವರೆಲ್ಲ ತೋಡಿ ದೀಪ ಹಚ್ಚಿ ಇದೆಲ್ಲ ಮಾಡಿ ಆರತಿ ಇದಕ್ಕೆಲ್ಲ ರೆಡಿ ಮಾಡಿ ಪ್ರತಿಯೊಂದು ರೆಡಿ ನಾ ಮಾಡಬೇಕು. ಅಷ್ಟು ರೆಡಿ ಮಾಡಿ ಅಲ್ಲಿಡು. ಕಾಣಿಕೆ ಡಬ್ಬ ಅದು ಇದು ಪೂರ ಎಲ್ಲ ಅಲ್ಲಿಟ್ಟು ಅದು ರೆಡಿ ಮಾಡಿ ಇಟ್ಟೆ. 9:30 ಪೂಜೆಗೆ ಭಟ್ರು ಬಂದರು. ಯಾರ್ಯಾರು ಭಾಗವಂತರು ಯಾರ್ಯಾರು ಇರ್ತಾರೆ ಅವರು ಪೂಜೆ ಮಾಡಿದರು. ಪೂಜೆ ಮಾಡಿ ಇದಾದ ಕೂಡಲೇ ಮತ್ತು ಉಳಿದಿದ್ದೆಲ್ಲ ಸಂಗ್ರಹ ಎಲ್ಲ ಅಲ್ಲೇ ಪ್ರಸಾದ ಕೊಟ್ಟು ಕ್ಯಾಂಪಿಗೆ ಅವ್ರಿಗೆ ಯಾರು ಕಂಟ್ರಾಕ್ಟ್ದವರಿಗೋ ಬಂದವರಿಗೋ ಎಲ್ಲ ಕೊಟ್ಟು, ಕಂಟ್ರಾಕ್ಟ್ದವರಿಗೆ ಅವರು ಕೊಟ್ಟಿದ್ರು. ಕಡೆಗೆ ಬಂದವರಿಗೆಲ್ಲ ಪ್ರಸಾದ ಕೊಡ್ತಾ ಉಳಿದೆ. ನಾನು ಪ್ರಸಾದ ಕೊಡ್ತಾ ಇರುವಾಗ ನಾನು ಅಸ್ಟೆಂಟು ಮತ್ತು ಉಳಿದ ಹುಡುಗರಿಗೆಲ್ಲ ಕಟ್ತಾ ಇರ್ತಾರೆ. ನಾನು ಹೀಗೆ ನೋಡ್ತಾ ಇರ್ತೇನೆ, ಯಾರಿಗೆ ಕಟ್ತಿದ್ದ, ಎಲ್ಲಿ ಹೋದ, ಎಲ್ಲಿ ಬರ್ತಿದ್ದ ಅಂದೇಳಿ. ಹಾಗೆ ಯಜಮಾನರು ಬಂದರು ಸಮೇತ ನನ್ನ ಚೌಕಿಯಲ್ಲಿ ಬಂದರೆ ನನ್ನ ಮಾತಾಡ್ಸೋದಿಲ್ಲ ಅವರು. ಇಲ್ಲ, ನಾನು ಮಾತಾಡ್ಸೋದಿಲ್ಲ. ಏನಾರು ಅಕಸ್ಮಾತ್ ಅವರ ಅವಂತ ತಲೆ ಬೀಸಾಗಿದ್ನ ಅಂಥದಕ್ಕೆ ಏನ್ರಿ ಯಾರು ಮ್ಯಾನೇಜರ್ ಹತ್ರ. ಇಲ್ಲ ಹಾಗೇನಿಲ್ಲ, ಅಯ್ಯಗಳಿಗೂ ಹಾಗೆಲ್ಲ ಒಂದು ಯಾರ ಹತ್ರ ಮಾತಾಡೋದಿಲ್ಲ. ಯಾಜ್ಯಾರು ಮಾತಾಡ್ಸ್ರು ಮಾತ್ರ ಮಾತಾಡ್ತಾ, ಮತ್ತು ಯಾರ ಹತ್ರ ಮಾತಾಡೋದಿಲ್ಲ. ನಗರ ಜಗನ್ನಾಥ ಶೆಟ್ಟರ ಹತ್ರ ಮಾತಾಡೋದಿಲ್ಲ, ಕುಮಟಾ ಗೋವಿನಾಯಕರ ಹತ್ರ ಮಾತಾಡೋದಿಲ್ಲ, ಯಾರ ಹತ್ರ ಮಾತಾಡೋದಿಲ್ಲ. ಸ್ನೇಹಿತರೆ, ಕೇಳಿದ್ರಲ್ಲ ಕೃಷ್ಣ ನಾಯ್ಕ ಮನದಾಳದ ಮಾತು. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಹಿಂದ್.